ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಶುಕ್ರ ಗೋಚಾರ ಫಲಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸುಂದರತೆಯ ಸೂಚಕ ಗ್ರಹನಾಗಿರುವ ಶುಕ್ರ ದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ವರ್ಷ 2024ರ ಜುಲೈ ತಿಂಗಳಿನ 31ನೆಯ ತಾರೀಕಿನ ದಿನದಂದು ಮಧ್ಯಾಹ್ನದ 2:15 ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಶುಕ್ರ ದೇವನು ಇಲ್ಲಿ ವಿಶೇಷ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ. ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನ ಈ ಪ್ರಭಾವಗಳು ಹೇಗೆ ಸಾಬೀತಾಗಲಿವೆ, ಹಾಗೆ ಇಲ್ಲಿ ಶುಕ್ರದೇವನ ಮಹಾಪರಿವರ್ತನೆಯ ವೇಳೆಯಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವು ಸ್ತ್ರೀ ಗ್ರಹವೆಂದು ನಂಬಲಾಗಿದೆ ಮತ್ತು ಶುಕ್ರ ಗ್ರಹವನ್ನ ಸುಂದರತೆಯ ಸೂಚಕವೆಂದು ಸಹ ಹೇಳಲಾಗಿದೆ. ಶುಕ್ರ ದೇವನ ಅನುಗ್ರಹವು ನಮ್ಮ ಜೀವನದಲ್ಲಿನ ಎಲ್ಲ ಅವಶ್ಯಕ ಸಂತುಷ್ಟಿ, ಉತ್ತಮ ಆರೋಗ್ಯ ಮತ್ತು ಸದೃಢ ಬುದ್ಧಿಶಕ್ತಿ ಹೊಂದಲು ಅತ್ಯವಶ್ಯಕವಾಗಿರುತ್ತದೆ. ಕುಂಡಲಿಯಲ್ಲಿ ಶುಕ್ರ ದೇವನು ಸದೃಢನಾಗಿದ್ದರೆ ಆಗ ವ್ಯಕ್ತಿಗೆ ಜೀವನದಲ್ಲಿ ಎಲ್ಲ ರೀತಿಯ ಖುಷಿ ಮತ್ತು ಆನಂದವನ್ನು ಹೊಂದಲು ಉತ್ತಮ ಸಫಲತೆ ದೊರೆಯುತ್ತದೆ. ಜೀವನದಲ್ಲಿ ಎಲ್ಲ ರೀತಿಯ ಸಕಾರಾತ್ಮಕ ಪರಿಣಾಮಗಳು ಕೂಡ ಲಭಿಸುತ್ತವೆ. ಅದೇ ಇನ್ನೊಂದು ಕಡೆಗೆ ಶುಕ್ರ ದೇವನು ರಾಹು, ಕೇತು ಮತ್ತು ಮಂಗಳನಂತಹ ಗ್ರಹಗಳೊಂದಿಗೆ ನಕಾರಾತ್ಮಕ ಸಂಬಂಧ ಹೊಂದಿದ್ದರೆ ಆಗ ವ್ಯಕ್ತಿಯು ಎಲ್ಲ ರೀತಿಯ ಅಡೆತಡೆಗಳು ಮತ್ತು ವಿಪರೀತ ಹಿನ್ನಡೆಯನ್ನು ಅನುಭವಿಸಬೇಕಾಗಿ ಬರುತ್ತದೆ. ಶುಕ್ರ ದೇವನು ಮಂಗಳನೊಂದಿಗೆ ಯುತಿಯನ್ನು ಹೊಂದಿದಾಗ ವ್ಯಕ್ತಿಯಲ್ಲಿ ಆವೇಗ ಮತ್ತು ಆಕ್ರಮಣಶೀಲತೆ ಹೆಚ್ಚಾಗುತ್ತದೆ. ಅದೇ ಇಲ್ಲಿ ಶುಕ್ರ ದೇವನು ಗುರುಗ್ರಹದಂತಹ ಶುಭ ಗ್ರಹದೊಂದಿಗೆ ಯುತಿಯನ್ನು ಹೊಂದಿದಾಗ ವ್ಯಕ್ತಿಗೆ ಜೀವನದಲ್ಲಿ ಎಲ್ಲ ಸುಖವನ್ನು ಸಹ ಕರುಣಿಸುತ್ತಾನೆ. ವಿಶೇಷವಾಗಿ ವ್ಯಾಪಾರ, ವ್ಯವಸಾಯ ಮತ್ತು ಹೆಚ್ಚು ಧನಪ್ರಾಪ್ತಿ ಮಾಡಲು ಸಕಾರಾತ್ಮಕ ಊರ್ಜೆಯನ್ನು ಪ್ರದಾನ ಮಾಡುತ್ತಾನೆ. ವಿಶೇಷ ರೂಪದಲ್ಲಿ ಶುಕ್ರ ದೇವನನ್ನು ಭೋಗ ವಿಲಾಸಿತನದ ಕಾರಕ ಗ್ರಹನೆಂದು ಸಹ ಉಲ್ಲೇಖಿಸಲಾಗಿದೆ. ಶುಕ್ರ ದೇವನು ನಿಮ್ಮ ಕುಂಡಲಿಯಲ್ಲಿ ಸದೃಢನಾಗಿ ಗೋಚರಿಸಬೇಕಾದರೆ ನಿಮಗೆ ಎಲ್ಲ ಐಷಾರಾಮಿತನವನ್ನು ಸಹ ಕರುಣಿಸುತ್ತಾನೆ. ಗುರುದೇವನು ಹೇಗೆ ದೇವಾನು ದೇವತೆಗಳಿಗೆ ಗುರುವಾಗಿದ್ದಾನೋ ಅದೇ ರೀತಿ ಶುಕ್ರ ದೇವನು ದಾನವರ ಗುರುವೆಂದು ಸಹ ಹೇಳಲಾಗಿದೆ. ಮೇಲಾಗಿ ಶುಕ್ರ ದೇವನು ಲಕ್ಷ್ಮೀ ಮಾತೆ ಅಪ್ಪಟ ಉಪಾಸಕನೂ ಕೂಡ ಆಗಿರುವನು. ಹೀಗಾಗಿ ಶುಕ್ರ ದೇವನು ಶುಭಕರನಾಗಿದ್ದರೆ ಅಂತಹ ಜಾತಕದವರು ಧನಲಕ್ಷ್ಮಿ ಮಾತೆಯ ಅನುಗ್ರಹದೊಂದಿಗೆ ಜೀವನದ ಆನಂದವನ್ನು ಹೆಚ್ಚು ಆಸ್ವಾದಿಸುತ್ತಾರೆಂದು ಹೇಳಲಾಗುತ್ತದೆ. ಹೀಗಾಗಿ ನವಗ್ರಹಗಳಲ್ಲಿ ಶುಕ್ರ ದೇವನಿಗೆ ಅತಿ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತದೆ. ಜೊತೆಗೆ ಶುಕ್ರ ದೇವನನ್ನು ಸದಾ ಸದೃಢವಾಗಿರಿಸಿಕೊಳ್ಳುವಂತೆಯೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಲಹೆ ನೀಡಲಾಗುತ್ತದೆ. ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಶುಕ್ರ ದೇವನು ಈಗ ಜುಲೈ ತಿಂಗಳಿನ 31ನೆಯ ತಾರೀಕಿನ ದಿನದಂದು ಕರ್ಕ ರಾಶಿಯಿಂದ ನಿರ್ಗಮಿಸುವ ಮೂಲಕ ಸಿಂಹ ರಾಶಿಗೆ ಪರಿವರ್ತನೆ ಹೊಂದಲಿರುವನು. ಇಲ್ಲಿ ಕರ್ಕ ರಾಶಿಯಲ್ಲಿ ಶುಕ್ರ ದೇವನು ಇದ್ದಷ್ಟು ದಿನವೂ ನಿಮಗೆ ಉಚಿತ ಪರಿಣಾಮಗಳನ್ನು ಕರುಣಿಸಿರುವುದಿಲ್ಲ. ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ಕ್ಷೇತ್ರಗಳಲ್ಲಿ ಶುಕ್ರ ದೇವನ ನಕಾರಾತ್ಮಕ ಪ್ರಭಾವಗಳು ಕೂಡ ಲಭಿಸಿರಬಹುದಾಗಿವೆ. ಆದರೆ ಈಗ ಶುಕ್ರ ದೇವನು ಕರ್ಕ ರಾಶಿಯಿಂದ ನಿರ್ಗಮಿಸಿ ಸಿಂಹ ರಾಶಿಗೆ ಪರಿವರ್ತನೆ ಹೊಂದುತ್ತಲೇ ವಿಶೇಷ ಪ್ರಗತಿ ಕಂಡುಬರಲು ಪ್ರಾರಂಭಗೊಳ್ಳಲಿದೆ. ಹಾಗಾದರೆ ಬನ್ನಿ, ಇಲ್ಲಿ ಸಿಂಹ ರಾಶಿಯ ಶುಕ್ರ ದೇವನು ಈ ಪ್ರತ್ಯೇಕ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ಈಗ ಅರಿತುಕೊಳ್ಳೋಣ. ವೀಕ್ಷಕರೇ, ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರ ದೇವನು ಪಂಚಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಈ ಗೋಚಾರದ ವೇಳೆಯಲ್ಲಿ ಶುಕ್ರ ದೇವನು ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ. ಹೀಗಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಈ ಅವಧಿಯಲ್ಲಿ ತಮ್ಮ ಮಾತೃಪಕ್ಷದ ಕಡೆಯಿಂದ ಲಾಭದ ಪ್ರಾಪ್ತಿಯಾಗುವುದರ ಜೊತೆಗೆ ಸಂಪತ್ತು ಲಭಿಸಬಹುದಾದ ಯೋಗವಿರಲಿದೆ. ಕಾರಣ ಇಲ್ಲಿ ನಿಮಗೆ ನಿಮ್ಮ ಭಾಗ್ಯದ ಸಂಪೂರ್ಣ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಇದು ಖಂಡಿತ ಆರ್ಥಿಕ ಸ್ಥಿತಿ ಸದೃಢಗೊಳಿಸಿಕೊಳ್ಳಬಹುದಾಗಿದೆ. ಜೊತೆಗೆ ಭಾಗ್ಯದ ಸಹಕಾರ ಲಭಿಸುವುದರ ಕಾರಣದಿಂದಾಗಿ ಇಲ್ಲಿ ನೀವು ಮಾಡುವ ಪ್ರತಿ ಹೂಡಿಕೆಗಳು ಸಹ ದೀರ್ಘಕಾಲಿನವರೆಗೂ ಲಾಭವನ್ನು ಸಹ ಪ್ರದಾನ ಮಾಡುತ್ತಲಿರಲಿವೆ. ಇನ್ನು ನಿಮ್ಮ ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಈ ಗೋಚರ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದ್ದು ಇಲ್ಲಿ ನಿಮ್ಮ ಮೃದು ಸ್ವಭಾವ ಮತ್ತು ಆಶಾವಾದಿ ಸ್ವಭಾವವು ನಿಮ್ಮ ಜೀವನ ಸಂಗಾತಿಯನ್ನು ಪ್ರಭಾವಿತಗೊಳಿಸಲಿದೆ.
ಇಲ್ಲಿ ಆರ್ಥಿಕ ಜೀವನದಲ್ಲಿ ಹಿಂದೆಂದಿಗಿಂತಲೂ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು, ಶುಕ್ರದೇವನ ಗೋಚರಾವಧಿಯಲ್ಲಿ ನಿಮ್ಮ ಆದಾಯ ಮತ್ತು ಧನ ಸಂಪತ್ತಿನಲ್ಲಿ ಖಂಡಿತ ವೃದ್ಧಿ ಉಂಟಾಗಲಿದೆ. ಶುಕ್ರದೇವನ ಗೋಚರಾವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಸಹಯೋಗದ ಭಾವನೆ ಕಂಡುಬರಲಿದೆ. ಇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಫಲತೆ ಹೊಂದಲು ಸಹಕಾರಿಯಾಗಿ ಸಾಬೀತಾಗಲಿದೆ. ಇಲ್ಲಿ ನೀವು ನಿಮ್ಮ ವರಿಷ್ಠ ಅಧಿಕಾರಿಗಳ ಪೂರ್ಣ ಸಹಯೋಗ, ಅವರಿಂದ ಪ್ರಶಂಸೆಯ ಜೊತೆಗೆ ಅವರ ಸಂಪೂರ್ಣ ಬೆಂಬಲವನ್ನು ಸಹ ಪಡೆಯಲಿದ್ದೀರಿ. ಕಾರ್ಯಕ್ಷೇತ್ರ ಅಥವಾ ವ್ಯಾಪಾರಕ್ಕೆ ಸಂಬಂಧಿತ ಯಾತ್ರೆಗಳ ಯೋಗವಿರಲಿದ್ದು, ಈ ಯಾತ್ರೆಗಳು ನಿಮಗೆ ಖಂಡಿತ ಲಾಭದಾಯಕವಾಗಿ ಸಾಬೀತಾಗಲಿವೆ. ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರಿಗೆ ವ್ಯಾಪಾರದಲ್ಲಿ ಉನ್ನತಿಯನ್ನು ಹೊಂದುವ ಕೆಲ ಅವಕಾಶಗಳು ಸಹ ಲಭಿಸಬಹುದಾಗಿವೆ. ಈ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡಿದ್ದೇ ಆದರೆ ಖಂಡಿತ ವ್ಯಾಪಾರ ವಹಿವಾಟಿನಲ್ಲಿ ವೃದ್ಧಿಯಾಗುವುದರ ಜೊತೆಗೆ ಹೊಸ ವ್ಯಾಪಾರದ ಅಥವಾ ಧನ ಸಂಪಾದನೆಯ ಇತರೆ ಯೋಜನೆಗಳು ಕೂಡ ನಿಮಗೆ ಲಭಿಸಬಹುದಾಗಿವೆ. ಇಲ್ಲಿ ಶುಕ್ರದೇವನು ನಿಮಗೆ ವಿಶೇಷ ಪ್ರಖರತೆಯನ್ನು ಸಹ ಕರುಣಿಸಬಹುದಾಗಿದ್ದು, ಈ ಪ್ರಖರತೆಯ ಮೂಲಕ ನೀವು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮಾಡಲಿದ್ದೀರಿ. ಇಲ್ಲಿ ನಿಮ್ಮ ಅವಿರತ ಪ್ರಯತ್ನ ಫಲ ನೀಡಲಿದ್ದು, ನಿಮ್ಮೆಲ್ಲ ಯೋಜನೆಗಳನ್ನು ಸಾಕಾರಗೊಳಿಸಿಕೊಳ್ಳುವ ಅವಕಾಶಗಳನ್ನು ಖಂಡಿತ ಹೊಂದಬಲ್ಲವರಾಗಿ ಕಂಡು ಬರಲಿದ್ದೀರಿ. ಇಲ್ಲಿ ನಿಮ್ಮಿ ಸ್ವಭಾವದಿಂದಾಗಿ ಜೀವನ ಸಂಗಾತಿಯು ನಿಮಗೆ ಮತ್ತಷ್ಟು ಹತ್ತಿರವಾಗಲೂಬಹುದಾಗಿದೆ. ಜೊತೆಗೆ ಇಲ್ಲಿ ನಿಮ್ಮ ನಡೆ ನುಡಿ ಸೇರಿದಂತೆ ನಿಮ್ಮಲ್ಲಿ ಅತ್ಯಾಕರ್ಷಕ ಗುಣ ವಿಕಸಿತವಾಗಲಿದ್ದು, ಖಂಡಿತ ಇತರರು ನಿಮ್ಮ ಆಕರ್ಷಣೆಗೆ ಒಳಗಾಗಲಿದ್ದಾರೆ. ಅಲ್ಲದೆ ಇಲ್ಲಿ ಸಿಂಗಲ್ ಆಗಿರುವ ಮಿಥುನ ರಾಶಿಯ ಜಾತಕದವರ ಪಾಲಿಗೂ ಶುಕ್ರದೇವನ ಈ ಗೋಚರವು ಸಾಕಷ್ಟು ಉತ್ತಮವಾಗಿರಲಿದ್ದು, ಇಲ್ಲಿ ಶುಕ್ರ ಮತ್ತು ಮಹಾಲಕ್ಷ್ಮಿ ಮಾತೆಯ ಅಮೃತ ದೃಷ್ಟಿಯಿಂದಾಗಿ ನಿಮ್ಮಲ್ಲಿ ಆಕರ್ಷಣೆ ಹೆಚ್ಚಾಗಲಿದೆ. ಇದರಿಂದಾಗಿ ಇಲ್ಲಿ ಖಂಡಿತ ಇಚ್ಛಿತ ಸಂಗಾತಿ ನಿಮಗೆ ಲಭಿಸುವ ಯೋಗವಿರಲಿದೆ. ಇನ್ನು ಇದರ ಹೊರತಾಗಿ ಈ ಗೋಚರಾವಧಿಯ ಕಾಲದಲ್ಲಿ ನೀವು ನಿಮ್ಮ ಜೀವನದಲ್ಲಿನ ಇಚ್ಛೆಗಳನ್ನು ಪೂರ್ತಿ ಮಾಡಿಕೊಳ್ಳಲು ಮುಂದಾಗಲಿದ್ದೀರಿ. ನಿಮ್ಮನ್ನು ಇಲ್ಲಿ ನೀವು ನಿಯಂತ್ರಣ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಇಲ್ಲಿ ನಿಮ್ಮ ವಿಲಾಸಿತನ ಮತ್ತು ಸುಖ ಸೌಲಭ್ಯಗಳು ವೃದ್ಧಿಯಾಗುವುದು ಕಂಡು ಬರಲಿದೆ. ಈ ಅವಧಿಯಲ್ಲಿ ನೀವು ಹೂಡಿಕೆ ಸಂಬಂಧಿಯು ಯೋಚಿಸಬಹುದಾಗಿದ್ದು, ನಿಮ್ಮ ಸಂಪತ್ತು ಹೂಡಿಕೆ ರೂಪದಲ್ಲಿ ತೊಡಗಿಸುವ ಮೂಲಕ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲು ಯೋಚಿಸಬಹುದಾಗಿದೆ. ಈ ಯೋಚನೆಗಳು ಇಲ್ಲಿ ಕಾರ್ಯಸಾಧ್ಯವಾಗಲೂಬಹುದಾಗಿದ್ದು, ಇದು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಲೂಬಹುದಾಗಿದೆ. ಇಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಸಂಬಂಧ ಉತ್ತಮ ಲಾಭದ ನಿರೀಕ್ಷೆಯನ್ನು ನೀವು ಮಾಡಬಹುದಾಗಿದೆ. ಜೊತೆಗೆ ಇಲ್ಲಿ ನಿಮ್ಮ ಪೂರ್ವಜರ ಆಸ್ತಿಯಿಂದಾಗಿ ಅಚಾನಕ್ಕಾಗಿ ಧನ ಲಾಭದ ಯೋಗವು ಇಲ್ಲಿ ನಿರ್ಮಾಣವಾಗಬಹುದಾಗಿದೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಬಹುದೊಡ್ಡ ಧನಾಗಮನವನ್ನು ಎದುರು ನೋಡಬಹುದಾಗಿದೆ. ಇಲ್ಲಿ ಶುಕ್ರನ ಪ್ರಖರ ದೃಷ್ಟಿಯು ನಿಮ್ಮ ಮೇಲೆ ಇರುವುದರ ಕಾರಣ ಇಲ್ಲಿ ನೀವು ನಿಮ್ಮ ದುಡ್ಡಿನಿಂದ ದುಡ್ಡನ್ನು ಸಂಪಾದಿಸುವ ಕಲೆಯನ್ನು ಕರಗತವಾಗಿಸಿಕೊಳ್ಳಲಿದ್ದೀರಿ. ಇನ್ನು ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸಣ್ಣ ಪುಟ್ಟ ಸಮಾರಂಭಗಳು ಆಯೋಜನೆಗೊಳ್ಳಬಹುದಾಗಿವೆ. ಈ ಸಮಾರಂಭಗಳಿಂದಾಗಿ ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸಮಯ ವ್ಯತೀತ ಮಾಡುವ ಅವಕಾಶ ಲಭಿಸಲಿದೆ. ಇದರಿಂದಾಗಿ ಇಲ್ಲಿ ನಿಮ್ಮ ಮನಸ್ಸು ಸಾಕಷ್ಟು ಪ್ರಫುಲ್ಲಿತವಾಗಿರಲಿದೆ. ಹಾಗೆ ಮನೆ ಪರಿವಾರದ ವಾತಾವರಣವು ಕೂಡ ಪ್ರಸನ್ನತೆಯಿಂದ ಕೂಡಿರಬಹುದಾಗಿದೆ. ಇನ್ನು ಈ ಸಮಯಾವಧಿಯಲ್ಲಿ ನೀವು ಕೂಡ ಎಲ್ಲಕ್ಕಿಂತ ಹೆಚ್ಚಾಗಿ ಮಹಿಳೆಯರನ್ನ ಗೌರವಾದರಗಳಿಂದ ನಡೆಸಿಕೊಳ್ಳುವುದು ಉತ್ತಮವಾಗಿ ಸಾಬೀತಾಗಲಿದೆ. ಇಲ್ಲಿ ನೀವು ಸ್ತ್ರೀಯರಿಗೆ ಗೌರವಾದರಗಳನ್ನು ನೀಡುವಿರಾದರೆ ಅವರ ಸಹಕಾರವೂ ಕೂಡ ಇಲ್ಲಿ ನಿಮಗೆ ಲಭಿಸಲಿದೆ. ಒಟ್ಟಾರೆಯಾಗಿ ಶುಕ್ರದೇವನ ಸಪ್ತಮ ಭಾವದ ಗೋಚರ ನಿಮ್ಮ ಪಾಲಿಗೆ ಅತ್ಯಧಿಕ ಶುಭಕರವಾಗಿ ಸಾಬೀತಾಗಲಿದ್ದು, ಹೀಗಾಗಿ ಈ ವಿಶೇಷ ಸಮಯ ಕೈಯಿಂದ ಜಾರಿ ಹೋಗಲು ಬಿಡದೆ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕು. ವೀಕ್ಷಕರೇ, ಇದಾಗಿತ್ತು ಶುಕ್ರದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.